ನಮಸ್ಕಾರ, ಶುಭ ಮುಂಜಾನೆ. ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. IPL ಪ್ರಿವ್ಯೂನ ಕೊನೆಯ ತಂಡ ನೋಡಿ. IPL ಪ್ರಿವ್ಯೂ ಸ್ಟಾರ್ಟ್ ಮಾಡಿದಾಗ ಸುಮಾರು ಜನ ಒಂದು ಡೌಟ್ ಪಟ್ಟಿದ್ರಿ, ಅಲ್ಲ ಮಾರ್ರೆ IPL ಇನ್ನು 6 ದಿನದಲ್ಲಿ ಸ್ಟಾರ್ಟ್ ಆಗ್ತಿದೆ, 10 ಟೀಮಿದು ಪ್ರಿವ್ಯೂ ಹೇಗೆ ಮಾಡ್ತೀವಿ, ದಿನಕ್ಕೊಂದೊಂದು ವಿಡಿಯೋ ಮಾಡ್ತಿದ್ಯಲ್ಲ ಅಂತ. ಮತ್ತೆ ನಾವೆಲ್ಲ ಏನೇನೋ ಜುಗಾಡೆಲ್ಲ ಮಾಡಿ ಒಂದೇ ದಿನಕ್ಕೆ 3 ವಿಡಿಯೋ ಎಲ್ಲ ಹಾಕಿ ಅಂತೂ ಇವತ್ತಿಗೆ ಈ ಒಂದು ಪ್ರಿವ್ಯೂ ಮುಗಿತಾ ಇದೆ. 10ನೇ ತಂಡ LSG ಲಕ್ನೋ ಸೂಪರ್ ಜೈಂಟ್ಸ್. ಇವರಿಗೆ ಲಕ್ಕು ಕೂಡ ಇಲ್ಲ, ಸೂಪರ್ ತರವೂ ಆಡ್ತಾ ಇಲ್ಲ, ಇವರು ಜೈಂಟ್ಸ್ ಕೂಡ ಅಲ್ಲ, ಬಟ್ ಹೆಸರು ಲಕ್ನೋ ಸೂಪರ್ ಜೈಂಟ್ಸ್. ನನಗೆ ಏನು ಅನ್ಸುದು, ಇದು ನನ್ನ ಒಪಿನಿಯನ್, ನಿಮಗೆ ಇದೇ ಒಪಿನಿಯನ್ ಆಗಿರ್ಬೇಕಂತ ಏನಿಲ್ಲ. ನನಗೆ ಏನು ಅನಿಸ್ತಾ ಇರೋದು ಅಂತಂದರೆ, ಇದು ವೀಕೆಸ್ಟ್ ಟೀಮ್ ಇನ್ ದಿ IPL ಜಸ್ಟ್ ಬಿಕಾಸ್ ದೇ ಆರ್ ಬ್ಯಾಲೆನ್ಸೇ ಇಲ್ಲ. ಇವರ ಬ್ಯಾಲೆನ್ಸ್ ಯಾವ ಥರ ಅಂತಂದರೆ, ನನ್ನ ಕೈ ಮತ್ತು ನನ್ನ ಹೊಟ್ಟೆ ಥರ. ಹೊಟ್ಟೆ ಇಷ್ಟು ದೊಡ್ಡದು ಉಂಟು, ಬೈಸೆಪ್ಸ್ ಎಂಥದ್ದು ಇಲ್ಲ, ಹಾಗೆ ಎಂಥ ಕಂಪ್ಯಾರಿಸನ್ ಅಣ್ಣ. ಹಾಗೆ ಇವ್ರದ್ದು ಟೀಮಿದು ಬ್ಯಾಲೆನ್ಸ್ ಹಾಗೆ. ಟಾಪ್ 3 ಚಿಂದಿ ಚಿತ್ರಾನ್ನ, ಅದಾದಮೇಲೆ ಮಿಡ್ಲ್ ಆರ್ಡರ್ ಚಿತ್ರಾನ್ನ. ಇಲ್ಲವೇ ಇಲ್ಲ, ಮಿಡ್ಲ್ ಆರ್ಡ್ರಲ್ಲಿ ಆ ಒಂದು ಸ್ಥಿರತೆ, ಆ ಒಂದು ವಾವ್ನೆಸ್ ಇಲ್ಲ. ನನಗೆ ಎಂತ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇವ್ರು ಯಾವ ಒಂದು ತಲೆ ಇಟ್ಕೊಂಡು ಆಕ್ಷನ್ಗೆ ಬರ್ತಾರೆ. ಇವರ ಓನರ್ ಕಂಡ್ರೆ ಆಗೋದಿಲ್ಲ. ಮೇ ಬಿ ಅದಕ್ಕೆ ಇಷ್ಟೆಲ್ಲ ಹೀಗೆ ಮಾತಾಡ್ತಿದ್ದಾನೆ ಏನೋ. ಯಾಕಂತಂದರೆ ಇವರ ಓನರ್ಗೆ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಒಂದು ಕ್ಯಾಪ್ಟನ್ ಜೊತೆ ಹೇಗೆ ಮಾತಾಡಬೇಕು, ನಡೆದುಕೊಳ್ಬೇಕಂತ ಗೊತ್ತಿಲ್ಲ. KL ರಾಹುಲ್ ಜೊತೆ ಏನು ಇನ್ಸಿಡೆಂಟ್ ಆಗಿತ್ತಂತ ನಿಮಗೆ ಗೊತ್ತುಂಟು. ನಗ್ತಾ ಇರ್ತಾರೆ, ಕೆಲವೊಂದ್ಸಲ ಮುಖ ಸಿಂಡ್ರಿಸ್ಕೊಳ್ತಾರೆ, ವಿಚಿತ್ರ. ಆ್ಯಂಡ್ ಪಂತ್ಗೆ 27 ಕೋಟಿ ಕೊಟ್ಟು ಬೈ ಮಾಡಿದ್ದು. ಪಂತ್ T20 ಸ್ಕ್ವಾಡ್ಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಇಂಡಿಯನ್ T20 ಸ್ಕ್ವಾಡ್ಗೆ. ಯಾಕಂತಂದರೆ ಆಲ್ರೆಡಿ ಸ್ಯಾಮ್ಸನ್ ಇದ್ದಾರೆ ವಿಕೆಟ್ ಕೀಪರ್, ಇಶಾನ್ ಕಿಶನ್ ಇದ್ದಾರೆ ವಿಕೆಟ್ ಕೀಪರ್, ನೆಕ್ಸ್ಟ್ ಇನ್ನು ಜಿತೇಶ್ ಶರ್ಮಾ ಒಳಗಡೆ ಬರ್ಲಿಕ್ಕೆ ಕಾಯ್ತಾ ಇದ್ದಾರೆ. ಸೊ ಅವರನ್ನೆಲ್ಲ ದಾಟಿ ಪಂತ್ ಬರ್ತಾರ? ಸಾಧ್ಯನೇ ಇಲ್ಲ. ODI ಕ್ರಿಕೆಟ್ ಅಂತ ಬಂದರೆ ಆಲ್ರೆಡಿ KL ರಾಹುಲ್ ಅವರು ಅವರ ಪ್ಲೇಸನ್ನು ಗಟ್ಟಿ ಮಾಡಿಕೊಂಡು ಬಿಟ್ಟಿದ್ದಾರೆ. ಸೊ ಟೆಸ್ಟ್ ಕ್ರಿಕೆಟ್ ಮಾತ್ರ ಈಗ ಒಂದು ಫಾರ್ಮ್ಯಾಟ್ ಈಗ ಪಂತ್ಗೆ ಉಳಿದಿರೋದು. ಸೊ ಆ್ಯಂಡ್ ಲಾಸ್ಟ್ IPL ಅಲ್ಲಿ ಎಂತ ಮಾಡಿದ್ದಾರೆ ಅಂತ ಗೊತ್ತುಂಟು ಅವರ ಪರ್ಫಾರ್ಮೆನ್ಸ್. ಅದಕ್ಕಿಂತ ಮುಂಚೆ ಈಗ ಟಾಪ್ 3 ಅಂತ ನಾನು ಹೇಳ್ತಿದ್ನಲ್ಲ, ಟಾಪ್ 3 ಯಾವ ಥರ ಪರ್ಫಾರ್ಮ್ ಮಾಡಿದ್ರು ಅಂತ ಈಗ ನಿಮ್ಗೊಂದು ಇಮೇಜ್ ಬರ್ತದೆ ನೋಡಿ. ಇವರ ಟಾಪ್ 3 ಮಿಂಚಿದ್ದು ಮಿಶೆಲ್ ಮಾರ್ಷ್ ಮತ್ತು ಏಡನ್ ಮಾರ್ಕ್ರಮ್ ಅವರು ಓಪನರ್ಸ್ ಆಗಿ ಬರ್ತಾರೆ. ಆ್ಯಂಡ್ ಆಫ್ಕೋರ್ಸ್ ಪೂರನ್ ಅವರು 1 ಡೌನಲ್ಲಿ ಬಂದಿದ್ರು. ಇವರು 3 ಜನ ಚಿಂದಿ ಚಿತ್ರಾನ್ನ ಪರ್ಫಾರ್ಮೆನ್ಸ್. ಇವರ 3 ಜನರ ಆವ್ರೇಜ್ ತೆಗೆದು ನೋಡಿದಾಗ ಅಥವಾ ಸ್ಟ್ರೈಕ್ ರೇಟ್ ತೆಗೆದು ನೋಡಿದಾಗ ನಂಬರ್ ಆಫ್ 50s, ನಂಬರ್ ಆಫ್ 100s. ಅಫ್ಕೋರ್ಸ್ ಮಿಶೆಲ್ ಮಾರ್ಷ್ ಅವರು ಒಂದು 100 ಎಲ್ಲ ಹೊಡೆದಿದ್ರು. ಇವರು 3 ಜನರ ಮೇಲೆಗೆ ಈಗ ಕೂಡ LSG ಡಿಪೆಂಡ್ ಆಗಿದೆ. ಯಾಕೆ ಅಂತಂದರೆ, ಪಂತ್ ಅವ್ರದ್ದು ಫಾರ್ಮ್ ಯಾವ ಥರ ಇತ್ತು ಅಂತ, ಹಾರಿಬಲ್ ಫಾರ್ಮ್. ಲಾಸ್ಟ್ ಇಯರ್ ಒಂದು 100 ಹೊಡೆದಿದ್ರು, ಅದು ಕೂಡ ಐ ಥಿಂಕ್ RCB ಎಗೇನ್ಸ್ಟ್ ಅಂತ ಅಂದ್ಕೊಳ್ತೇನೆ. 118 ನಾಟ್ ಔಟು, 150. ಅದು ಬಿಟ್ಟರೆ ಥ್ರೂ ಔಟ್ ದ ಸೀಸನ್, ಹೋಲ್ ಸೀಸನ್ ಅಂತ ನೀವು ಕನ್ಸಿಡರ್ ಮಾಡಿದರೆ 27 ಕೋಟಿಗೆ ಒಂದು ಚೂರು ನ್ಯಾಯ ಒದಗಿಸದ ಪ್ಲೇಯರ್ ಯಾರು ಅಂತಂದರೆ ಡೆಫಿನೆಟ್ಲಿ ರಿಷಬ್ ಪಂತ್. ಮತ್ತು ವರ್ಸ್ಟ್ ಪ್ಲೇಯಿಂಗ್ 11 ಅಂತ ನೀವು ತಗೊಂಡ್ರೆ ಅದರಲ್ಲಿ ಖಂಡಿತವಾಗಿ ಇವರು ಪ್ಲೇಸ್ ತಗೊಳ್ತಾ ಇದ್ರು, ಅದರದ್ದು ನಾಯಕ ಆಗಿರ್ತಿದ್ರು. ಅಷ್ಟು ಕೆಟ್ಟ ಪರ್ಫಾರ್ಮೆನ್ಸ್ ಇತ್ತು. ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಕ್ಯಾಪ್ಟನ್ಸಿಯಿಂದ ಹಿಡಿದು ಯಾವುದು ಕೂಡ ವರ್ಕೇ ಆಗಿಲ್ಲ. ಆ್ಯಂಡ್ ಇವರು ಯಾವ ಥರದ ಫಾರ್ಮಲ್ಲಿದ್ದಾರೆ, ಯಾವ ಥರದ ಮೈಂಡ್ ಸೆಟ್ಟಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು, ಟಕ್ ಅಂತ ಬಂತು ನೋಡಿ. ಅಫ್ಕೋರ್ಸ್ ಮಾರ್ಕ್ರಮ್ ಮತ್ತು ಮಿಶೆಲ್ ಮಾರ್ಷ್ ಅವರು ಓಪನರ್ಸ್ ಆಗಿರ್ತಾರೆ. ಆ್ಯಂಡ್ ಮಿಶೆಲ್ ಮಾರ್ಷ್ ಅವರ ಫಿಟ್ನೆಸ್, ಅವರು ಎಲ್ಲ ಮ್ಯಾಚ್ಗಳನ್ನು ಆಡುವಂಥ ಫಿಟ್ನೆಸ್ ಇರಲಿ ಅಂತ LSG ಬಯಸ್ತಾ ಇರ್ತಾರೆ. ಆ್ಯಂಡ್ ನನ್ನ ಪ್ರಕಾರ ಈ ಸಲ ರಿಷಬ್ ಪಂತ್ 1 ಡೌನಲ್ಲಿ ಆಡಬಹುದು. ಯಾಕೆಂತಂದರೆ ಪೂರನ್ ಅವರು 1 ಡೌನಲ್ಲಿ ಆಡಿ ಮತ್ತೆ 2 ಡೌನ್, ಮತ್ತೆ ಎಂಥ ಬ್ಯಾಟಿಂಗ್ ಇಲ್ಲ. ಸೊ ಆದ್ದರಿಂದ ಪಂತ್ 1 ಡೌನಿಗೆ ಬಂದು ಬ್ಯಾಟ್ ಬೀಸ್ಬೋದು, ಒಂಥರ ಫ್ರೀ ಹ್ಯಾಂಡ್ ಆಗಿ. ಈ ಸಲ ಆ ಥರದ ಒಂದು ಮೈಂಡ್ ಸೆಟ್ಟಿಂದ, ನಥಿಂಗ್ ಟು ಲೂಸ್ ಒಂದು ಮೈಂಡ್ ಸೆಟ್ಟಿಂದ ರಿಷಬ್ ಪಂತ್ ಆಡಲಿ ಅಂತ ನಾವು ಬಯಸ್ತಾ ಇದ್ದೇನೆ. ಅಫ್ಕೋರ್ಸ್ ವಿಕೆಟ್ ಕೀಪರ್ ಕೂಡ ರಿಷಬ್ ಪಂತೆ ಆಗಿರ್ತಾರೆ. ಅದಾದಮೇಲೆ ಪೂರನ್ ಎಂಥ ಬ್ಯಾಟ್ ಸ್ವಿಂಗ್, ಎಂಥ ಪವರ್, ಪಾಕೆಟ್ ಡೈನಮೈಟ್. ಹೇಗೆ ನಾವು ಇಶಾನ್ ಕಿಶನ್ಗೆ ಪಾಕೆಟ್ ಡೈನಮೈಟ್ ಹೇಳ್ತೇವೆ, ಹಾಗೆ ಪೂರನ್ ಅವರು ವರ್ಲ್ಡ್ ಕ್ಲಾಸ್ ಪ್ಲೇಯರ್. ಯಾವ ಕ್ಷಣದಲ್ಲೂ ಕೂಡ ಮ್ಯಾಚ್ ಟಕ್ ಅಂತ ತಿರುಗಿಸುವಂಥ ಆಟಗಾರ. ಇದಾದ ಮೇಲೆ ಬ್ಯಾಟಿಂಗೇ ಇಲ್ಲ ನೋಡಿ. ನೀವು ಬೆಂಚಲ್ಲಿ ನೋಡಿದರೆ ಜಾಶ್ ಇಂಗ್ಲಿಷ್ ಅವರಿದ್ದಾರೆ, ಅವರನ್ನು ಹಾಕೊಂಡ್ರೆ ಏನಾಗ್ತದೆ, ಆಫ್ಕೋರ್ಸ್ ಬ್ಯಾಟಿಂಗ್ ಸ್ಟ್ರಾಂಗ್ ಆಗ್ತದೆ. ಅವರಿಗೆ ಐ ಥಿಂಕ್ 7.5-8 ಕೋಟಿ ಕೊಟ್ಟು ಬೈ ಮಾಡಿದ್ದಾರೆ LSG. ಅವರು ಆಕ್ಷನ್ಗೆ ಬಂದಾಗ ಪಂಜಾಬ್ ಕಿಂಗ್ಸಿಗೆ ಭಾರಿ ಸಿಟ್ಟು ಬಂದಿತ್ತು. ಯಾಕಂತಂದರೆ ಪಂಜಾಬ್ ಕಿಂಗ್ಸ್ ಅವರ ರಿಟೆನ್ಷನ್ ಲಿಸ್ಟಲ್ಲಿ ಜಾಶ್ ಇಂಗ್ಲಿಷ್ ಅವರು ಕೂಡ ಇದ್ರಂತೆ. ಬಟ್ ಅವ್ರು ಹೇಳಿದ್ರಂತೆ, ನಾನು
IPLಗೆ ಅವೈಲೇಬಲ್ ಇರುವುದಿಲ್ಲ ನೆಕ್ಸ್ಟ್ IPLಗೆ ಹಾಗೆ ಹೀಗೆ ಅಂತ. ಮತ್ತೆ ಆಲ್ ಆಫ್ ಅ ಸಡನ್ ಲಾಸ್ಟ್ ಮಿನಿಟಿಗೆ ಏನು ಹೇಳಿದ್ರು ಅಂತಂದರೆ, ನಾನು ಅರ್ಧಕ್ಕಿಂತ ಜಾಸ್ತಿ ಮ್ಯಾಚ್ ಅಂದರೆ ಇದು 50%ಗಿಂತ ಜಾಸ್ತಿ ಮ್ಯಾಚ್ಗೆ ಅವೈಲೇಬಲ್ ಇದ್ದೇನೆ ಅಂತ ಹೇಳಿಕೊಂಡು ಆಕ್ಷನ್ಗೆ ಬಂದರು, LSG ಬೈ ಮಾಡಿದರು. ಸೊ ಪಂಜಾಬ್ ಕಿಂಗ್ಸಿಗೆ ಇಷ್ಟ ಆಗಿಲ್ಲ. ಎಸ್, ಜಾಶ್ ಇಂಗ್ಲಿಷ್ ಅವರು ಆಡಿದರೆ 4 ಫಾರಿನರ್ಸ್ ಇಲ್ಲೇ ಆಗಿ ಹೋಯಿತು. ಆಗ ಬೌಲಿಂಗ್ ತುಂಬ ವೀಕ್ ಆಗಿ ಹೋಗ್ತದೆ. ಆದ್ದರಿಂದ ಸದ್ಯಕ್ಕೆ ಬೆಂಚಲ್ಲಿ ಇಟ್ಕೊಂಡಿದ್ದಾನೆ. ಬಟ್ ಈಗ ಬ್ಯಾಟಿಂಗ್ ಏನು ಪ್ರಾಬ್ಲಮ್ ಇದೆ. ಅಬ್ದುಲ್ ಸಮದ್, ಆಯುಷ್ ಬದೋನಿ, ಶಾಬಾಜ್ ಅಹಮದ್. ಸೊ ನಿಮ್ಮ ಫಿನಿಷರ್ ಶಾಬಾಜ್ ಅಹಮದಾ, ಅಥವಾ ಶಾಬಾಜ್ ಅಹಮದನ್ನು ಮೇಲೆ ಹಾಕಿ ಆಯುಷ್ ಬದೋನಿ ಅವ್ರನ್ನ ಕೆಳಗಡೆ ಆಡಿಸಿದ್ರೆ ಓಕೆ ಫಿನಿಷರ್ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ನಿಮಗೆ ಟಾಪ್ 4 ಅಥವಾ ಆ ಒಂದು 3 ಫಾರಿನ್ ಪ್ಲೇಯರ್ಸನ್ನು ನೋಡಿದಾಗ ಇವರು ಆ ಲೆವೆಲ್ಗೆ ಇದ್ದಾರಾ? ಅಫ್ಕೋರ್ಸ್ ಇಲ್ಲ. ಚಂದ ಮಾಡಿ ಆಡಿದ್ರೆ ಭಾರಿ ಖುಷಿಯೇ. ನಮ್ಮದು ಏನೋ ಈ ಪ್ರೆಡಿಕ್ಷನನ್ನು ಉಲ್ಟಾ ಮಾಡಲಿ, ತುಂಬ ಚಂದ ಮಾಡಿ ಆಡಿದರೆ ನಮಗೆ ಖುಷಿ. ನಮ್ಮ ಇಂಡಿಯನ್ ಪ್ಲೇಯರ್ಸ್ ಆಡಿದರೆ ನಮಗೆ ಅಲ್ವಾ ಖುಷಿ ಆಗೋದು. ಬಟ್ ಸ್ಟಿಲ್ ವೀಕ್ ಲಿಂಕ್ ಯಾವುದು? ಇವರಿದು ಮಿಡ್ಲ್ ಆರ್ಡರ್ ಮತ್ತು ಲೋವರ್ ಮಿಡ್ಲ್ ಆರ್ಡರ್. ಅದಾದಮೇಲೆ ಬೌಲರ್ಸ್ ಶುರುವಾಗ್ತಾರೆ. ಯಾಕಂತಂದರೆ ನೋಡಿ, ನಿಮ್ಮ ಪ್ಲೇಯಿಂಗ್ 11ಅಲ್ಲಿ 5 ಬೌಲರ್ಸ್ ಇರಬೇಕು, 5 ಬೌಲಿಂಗ್ ಆಪ್ಷನ್ ಇರಬೇಕು. ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇನ್ನೊಬ್ಬ ಬಂದಾಗ ಒಟ್ಟು ಟೀಮಲ್ಲಿ 6 ಬೌಲಿಂಗ್ ಆಪ್ಷನ್ ಇರಬೇಕು. ಸೊ ದ್ಯಾಟ್ ಯಾರಾದರೂ ಹೊಡಿಸ್ಕೊಂಡ್ರೆ ಅಲ್ಲಿಗೆ ಮ್ಯಾಚ್ ಆಗ್ತದೆ. ಯಾಕಂದರೆ 5 ಬೌಲರ್ಸನ್ನು ಇಟ್ಕೊಂಡು ನೀವು ಪ್ಲೇಯಿಂಗ್ 12ಅಲ್ಲಿ 5 ಬೌಲರ್ಸ್ ಇಟ್ಕೊಂಡ್ರೆ ಒಬ್ಬ ಬೌಲರ್ ಹೊಡಿಸ್ಕೊಂಡ್ರು ಕೂಡ ನಿಮಗೆ ಮತ್ತೆ ಅಲ್ಲಿ ಏನು ಇನ್ನೊಂದು ಆಪ್ಷನನ್ನು ಹುಡುಕ್ಲಿಕ್ಕೂ ಇರೋದಿಲ್ಲ. ಸೊ ಆದ್ದರಿಂದ ಶಮಿ ಅವರನ್ನು ಬೈ ಮಾಡಿದ್ದಾರೆ. ಅದೊಂದು ಒಳ್ಳೆ ಪಿಕ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಆವೇಶ್ ಖಾನ್ ಮತ್ತು ಮೊಹಸಿನ್ ಖಾನ್ ಇಬ್ಬರಲ್ಲಿ ಒಬ್ಬರು ಆಡಬಹುದು. ಇಬ್ಬರು ಕೂಡ 2015ರಿಂದ ವೈಟ್ ಬಾಲ್ ಕ್ರಿಕೆಟೇ ಆಡಿಲ್ಲ. ಅವರು ಇಂಜುರಿ ಯಾವ ಥರ ಇದೆ ಏನು ನನಗೆ ಐಡಿಯಾನೇ ಇಲ್ಲ. ಸೊ ಇಬ್ಬರಲ್ಲಿ ಒಬ್ಬರು ಆಡ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಅದಾದಮೇಲೆ ಮಯಾಂಕ್ ಯಾದವ್ ಮತ್ತೊಂದು ಇಂಜುರಿ ಬಾಯ್. ತುಂಬ ಇನ್ವೆಸ್ಟ್ ಮಾಡಿದ್ದಾರೆ, 11 ಕೋಟಿ ಕೊಟ್ಟು ಇನ್ವೆಸ್ಟ್ ಮಾಡಿದ್ದಾರೆ. ಇವರು 150 ಸ್ಪೀಡಲ್ಲಿ ಹಾಕ್ತಾರೆ ಅಂತ ಲಾಸ್ಟ್ ಸೀಸನ್ ಕರೆಕ್ಟಾಗಿ ಆಡಲಿಲ್ಲ, ಇಂಜುರಿ ಅಂತ ಅಂದ್ಕೊಂಡು. ಸೊ ಎಂತ ಅವ್ರದ್ದು ಅಗೇನ್ ಫಿಟ್ನೆಸ್ ಎಂತ ಉಂಟು ನನಗೆ ಐಡಿಯಾನೇ ಇಲ್ಲ. ಐ ಹೋಪ್ ಹಿ ಇಸ್ ಫಿಟ್. ಅವ್ರು ಫಿಟ್ ಇದ್ದರೆ ಪ್ಲೇಯಿಂಗ್ 11ಅಲ್ಲಿ ಇರ್ತಾರೆ. ಅದಾದಮೇಲೆ ಇನ್ನೊಂದು ಫಾರಿನ್ ಪ್ಲೇಯರ್ ನೋಕಿಯಾ, ಮಿನಿ ರನ್ ಮೆಷಿನ್. ಅವರನ್ನು ಇದು ಸ್ಲಾಗ್ ಓವರಲ್ಲಿ ದಯವಿಟ್ಟು ಟ್ರೈ ಮಾಡಬೇಡಿ, ಮಿಡ್ಲ್ ಓವರಲ್ಲಿ ಒಳ್ಳೆ ಬಾಲ್ ಹಾಕ್ತಾರೆ. ನೋಕಿಯಾ ಅವ್ರನ್ನ ಹಾಕ್ಕೊಳ್ಳಿ. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದಿಗ್ವೇಶ್ ರಾತಿ. ಈ ಲಾಸ್ಟ್ ಟೈಮು ಪೇಪರಲ್ಲಿ ಸೈನ್ ಹಾಕೋದು ಬಿಟ್ಟು ಮತ್ತೆ ಗ್ರೌಂಡ್ ಮೇಲೆ ಸೈನ್ ಆಗ್ತಿದ್ರು. ಈ ಸಲ ಆಕಾಶಕ್ಕೆ ಸೈನ್ ಆಗ್ತಾರೆ ಅಂತ ನೋಡ್ಬೇಕು, ಎಲ್ಲಿ ಸೈನ್ ಆಗ್ತಾರೆ ಅಂತ. ಫಸ್ಟ್ ವಿಕೆಟ್ ತೆಗಿಲಿ, ಅದಾದಮೇಲೆ ಸೆಲೆಬ್ರೇಟ್ ಮಾಡಲಿ. ಸೊ ಬೆಂಚಲ್ಲಿ ಜಾಶ್ ಇಂಗ್ಲಿಷ್ ಇದ್ದಾರೆ, ಅರ್ಜುನ್ ತೆಂಡೂಲ್ಕರ್ ಅವರನ್ನು ಬೇಸ್ ಪ್ರೈಸಿಗೆ ಅಂದರೆ 30 ಲಕ್ಷಕ್ಕೆ ಟ್ರೇಡಲ್ಲಿ ತೆಗೆದುಕೊಂಡಿದ್ದಾರೆ. ಟ್ರೇಡಲ್ಲಿ ಯೂಶ್ವಲಿ ಯಾವ್ದಾದ್ರು ಒಂದು ಕ್ವಾಲಿಟಿ ಪ್ಲೇಯರ್ ಈಗ 2 ಕೋಟಿ 4 ಕೋಟಿ 10 ಕೋಟಿ ಎಲ್ಲ ಕೊಟ್ಟು ಏನೋ ಟ್ರೇಡ್ ಮಾಡ್ತಾರೆ. ಅರ್ಜುನ್ ತೆಂಡೂಲ್ಕರ್ ಅವ್ರನ್ನ ಟ್ರೇಡಿಂಗಲ್ಲಿ ತಗೊಳ್ಕೊಳ್ಳುವಂಥ ಒಂದು ಅವಶ್ಯಕತೆ ಎಂತ ಇತ್ತು ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರಿನ್ಸ್ ಯಾದವ್ ಅವರು ಬೆಂಚಲ್ಲಿದ್ದಾರೆ. ಸೊ ಇದು ತುಂಬ ವೀಕ್ ಟೀಮ್ ಅಂತ ಅನ್ನಿಸ್ತಾ ಇದೆ. ಇದು ಲಾಸ್ಟ್ ಟೈಮ್ ಥರ ಮತ್ತೆ ಪುನಃ ಈ 3 ಪ್ಲೇಯರ್ಸ್ ಮೇಲೆಯೇ ಡಿಪೆಂಡ್ ಆಗಿರೋದು. GT ಹಾಗೆ ಅಲ್ಲ. ಈಗ GTಯಲ್ಲಿ 3 ಪ್ಲೇಯರ್ ಮೇಲೆ ಡಿಪೆಂಡ್ ಆಗಿರಲಿಲ್ಲ. 3 ಪ್ಲೇಯರ್ಸ್ ಎರ್ರಾಬಿರ್ರಿ ಕ್ಲಿಕ್ ಆಗಿದ್ದರಿಂದಾಗಿ ಉಳಿದವರಿಗೆ ಅವಕಾಶವೇ ಸಿಕ್ಕಿರಲಿಲ್ಲ, ಕರೆಕ್ಟಾಗಿ ಬ್ಯಾಟಿಂಗ್ ಅವಕಾಶವೇ ಸಿಕ್ಕಿರಲಿಲ್ಲ. ಬಟ್ ಇಲ್ಲಿ ಹಾಗಲ್ಲ, ಇಲ್ಲಿ ಬ್ಯಾಟಿಂಗ್ ಅವಕಾಶ ಸಿಕ್ಕಿದ್ರು ನಿಮಗೆ ಆ ಥರದ ಪ್ಲೇಯರ್ಸ್ ಇಲ್ಲ. ಸೊ 3 ಜನ ಏನೋ ಮಾರ್ಚ್ ಪೂರನ್ನು ಕ್ಲಿಕ್ ಆಗಲೇಬೇಕು, ಬೇರೆ ದಾರಿಯೇ ಇಲ್ಲ. ಸೊ ಇದೆಲ್ಲ ನೋಡಿದಾಗ ಪ್ಲೇ ಆಫಿಗೆ ಈ ಸಲ ಸಹ ಬರುವುದಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಐ ಹೋಪ್ ಬಂದರೆ ಅದೊಂದು ತುಂಬ ದೊಡ್ಡ ಆಶ್ಚರ್ಯ ಆಗ್ತಿದೆ. ಮೋರ್ ದೆನ್ ಎನಿಥಿಂಗ್ ಪಂತ್ ಯಾವ ಥರ ಆಡ್ತಾರೆ, ಪಂತ್ ಯಾವ ಥರ ಈ ಒಂದು ಟೀಮನ್ನು ಮುನ್ನಡೆಸ್ತಾರೆ ಅನ್ನೋದೇ ಒಂದು ಈಗ ಯಕ್ಷ ಪ್ರಶ್ನೆ. ಏನಾದರೂ ಅಪ್ಪಿತಪ್ಪಿ ನೋಕಿಯಾ ಅವರನ್ನು ಕೂರಿಸಿ ಜಾಶ್ ಇಂಗ್ಲಿಷ್ ಅವ್ರನ್ನ ಆಡಿಸಿದ್ರು ಅಂತ ಇಟ್ಕೊಳ್ಳಿ, ಆಗ ಬೌಲಿಂಗ್ ವೀಕ್ ಆಗ್ತದೆ. ಆಗ ಬೌಲಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ಸೇರಿ ಕೇವಲ 5 ಬೌಲರ್ಸ್ ಆಗ್ತಾರೆ. 5 ಬೌಲರ್ಸು ಸೂಪರ್ ಹಾಕಲೇಬೇಕು. ಒಬ್ಬ ಹೊಡಿಸ್ಕೊಂಡ್ರು ಮತ್ತೆ ಡಮ ಫುಲ್ ಗಾಬರಿ ಆಗಿ ಹೋಗ್ತದೆ. ಮಾರ್ಕ್ರಮ್ ಅವ್ರು ಹಾಕ್ತಾರಲ್ಲ ಒಂದು 2 ಓವರ್. ಸೊ ಬ್ಯಾಟಿಂಗ್ ಸ್ಟ್ರಾಂಗ್ ಮಾಡಬೇಕು ಅಂತ ಇದ್ದರೆ ನೀವು ನೋಕಿಯಾ ಅವ್ರನ್ನ ಕೂರಿಸಿ ಇಂಗ್ಲಿಷ್ ಅವ್ರನ್ನ ಹಾಕ್ಕೊಳ್ಳಿ, ಆಗ ಬ್ಯಾಟಿಂಗ್ ಆ್ಯಕ್ಚುಲಿ ಸ್ಟ್ರಾಂಗ್ ಆಗ್ತದೆ. ಬಟ್ ಜಾಶ್ ಇಂಗ್ಲಿಷ್ ಅವರು ಎಷ್ಟು ಮ್ಯಾಚ್ ಆಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇಲ್ಲ. ಐ ಡೋಂಟ್ ನೋ ಮ್ಯಾನ್, ಕಷ್ಟ ಉಂಟು ಈ ತಂಡಕ್ಕೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಆಡಿಕೊಂಡು ಹೋಗೋದು ಎಂಥದಲ್ಲ. ಈ ತಂಡ ಪ್ಲೇ ಆಫಿಗೆ ಬರ್ಲಿಕ್ಕೆ ಕಷ್ಟ ಇದೆಯಪ್ಪ. ಎಲ್ಲರೂ ಚೆಂದ ಮಾಡಿ ಆಡಬೇಕು, ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಕೊಡಬೇಕು, ಹಾಗೇನೋ ಮಾಡೋದು. ಮೋರ್ ದೆನ್ ಎನಿಥಿಂಗ್ ಆವೇಶ್ ಖಾನ್, ಮೊಹಸಿನ್ ಖಾನ್, ಮಯಾಂಕ್ ಯಾದವ್ ಅವರ ಫಿಟ್ನೆಸ್ ಹೇಗಿದೆ ಐಡಿಯಾನೇ ಇಲ್ಲ. ಹಸರಂಗ ಅವ್ರನ್ನ ಬೈ ಮಾಡಿದರು, ಬೇಸ್ ಪ್ರೈಸಿಗೆ ಸಿಕ್ಕಿದ್ರು ಯಾವುದು ಇದರಲ್ಲಿ ಆಕ್ಷನಲ್ಲಿ. ಬಟ್ ಅವರು ಐ ಥಿಂಕ್ ರೂಲ್ಡ್ ಔಟ್. ಅವರಿದ್ದು ಕೂಡ ಫಿಟ್ನೆಸ್ ಇಲ್ಲ. ಅಂದರೆ ನೀವು ಎಂತ ಫಿಟ್ ಇರೋದು ಪ್ಲೇಯರ್ಸನ್ನೆಲ್ಲ ಬೈ ಮಾಡ್ತಿದ್ದೀರಾ?
ಮಿಶೆಲ್ ಮಾರ್ಷ್ ಅವ್ರದ್ದು ಫಿಟ್ನೆಸ್ ಹೇಗಿದೆ ಅಂತ ಗೊತ್ತಿಲ್ಲ, ಎಲ್ಲ ಮ್ಯಾಚ್ ಆಡ್ತಾರೆ ಇಲ್ವ ಅಂತ ಗೊತ್ತಿಲ್ಲ. ಫುಲ್ ಟೆನ್ಷನ್ ಆಗ್ತೊಂಡು, ನನಗೆ ಮಾತಾಡೋಗ್ಲೇ ಟೆನ್ಷನ್ ಆಗ್ತೊಂಡು, ಇದು ಎಂತ ಮಾರ್ರೆ ವಾ ಅಂತ ಅಂದ್ಕೊಂಡು. ನಿಮ್ಗೇನು ಅನಿಸಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿಗೆ ಪ್ರಿವ್ಯೂ ವಿಡಿಯೋ ಮುಕ್ತಾಯವಾಯಿತು. ನಾಳೆ RCB ವರ್ಸಸ್ SRH ಮ್ಯಾಚಿನ ಪ್ರಿವ್ಯೂ ಬರ್ತದೆ 27ನೇ ತಾರೀಕು, ಅಂದರೆ 28ರಿಂದ ಮ್ಯಾಚ್ ಶುರು, IPL ಶುರು, 27ಕ್ಕೆ ಪ್ರಿವ್ಯೂ ಬರ್ತದೆ. ಪ್ರಿವ್ಯೂವಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡ್ತೇನೆ. ಸರಿಯಾಗಿದೆ ಬರುವ. ನಮಸ್ಕಾರ.